ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಸೋಮವಾರ ಸಂಜೆ ನಾನು ಯಾವ ಟೈಮಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನೋ ಅದೇ ಟೈಮ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ, ಒಂದು ಲೈಕು ಶೇರು ಕಮೆಂಟು ಮಾಡಿ. ಚಾನಲ್ಗೆ ಹೊಸಬರಾದರೆ ಮತ್ತೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರುವಂಥದ್ದು, ಇತ್ತೀಚೆಗೆ ಒಂದು ವಾರ ಆಯಿತು, ಆಲ್ಮೋಸ್ಟ್ ನಂದು ಯಾವಾಗಲೂ ಇದೇ ಡೈಲಾಗ್ ಇರುತ್ತೆ. ಒಂದು ವಾರ ಆಯಿತು ನಾನು ವಿಡಿಯೋನ ಮಾಡಿ, ಮತ್ತು ಟೆರೆಸ್ ಕೂಡ ಸರಿಯಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಒಂಚೂರು ಹಬ್ಬದ ಕೆಲಸ ಅದು ಇದು ಅಂತೇಳಿ ಮತ್ತೆ ಒಂದು ಸ್ವಲ್ಪ ಯಾಕೋ ಕೆಲಸ ಎಲ್ಲ ಜಾಸ್ತಿ ಆಗಿದ್ದರಿಂದ ಒಂಚೂರು ವಿಡಿಯೋ ಮಾಡೋದಕ್ಕೂ ಕೂಡ ನನಗೆ ಆಸಕ್ತಿ ಇರಲಿಲ್ಲ. ಹಂಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸುಮಾರು ಗಿಡಗಳಲ್ಲಿ ಹೂವು ಹಣ್ಣುಗಳು ಆಗ್ತಾಯಿದ್ದಾವೆ, ಹಂಗಾಗಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಂಡ ತನಕ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇದು ಲೆಮನ್ನು, ಸ್ವೀಟ್ ಲೆಮನ್ನು ಎಷ್ಟೊಂದು ಬಿಟ್ಟಿದೆ ನೋಡಿ, ನೋಡೋಕ್ಕೆ ಒಂದು ಖುಷಿ. ಮತ್ತು ಹೊಸ ಹೊಸ ಬ್ರಾಂಚಸ್ಗಳೆಲ್ಲ ಬರ್ತಾಯಿದ್ದಾವೆ. ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಫಂಗಸ್ಸು ಬಂದುಬಿಟ್ಟಿತ್ತು, ಅದಕ್ಕೆ ನಾನು ಸ್ಪ್ರೇ ಮಾಡಿದ್ದೆ. ಈಗ ನೋಡಿ ಒಂದೂ ಇಲ್ಲ. ಗಿಡಗಳಲ್ಲಿ ಹುಳಗಳಿಲ್ಲದೆ ಹೋದರೆ ಎಷ್ಟು ಚೆನ್ನಾಗಿ ಕಾಯಿಗಳಾಗ್ತವೆ, ಗಿಡನೂ ಕೂಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಒಂದು ಕಡೆ ಕಾಯಿ ಆಗ್ತಾಯಿದ್ದಾವೆ, ಒಂದು ಕಡೆ ಮತ್ತು ಸ್ವೀಟ್ ಲೆಮನ್ನು ಕಲರ್ ಚೇಂಜ್ ಆಗ್ತಾಯಿದೆ, ಇನ್ನೊಂದು ಕಡೆ ಫ್ಲವರಿಂಗ್ ಆಗ್ತಾಯಿದೆ ಸ್ನೇಹಿತರೆ. ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಇದನ್ನು ಟೆರೆಸಲ್ಲಿ ದಯವಿಟ್ಟು ನಿಮಗೆ ಜಾಗ ಇತ್ತು ಅಂತ ಅಂದರೆ ಪ್ಲೀಸ್ ಈ ಥರದೊಂದು ಚಿಕ್ಕ ಟಬ್ಬಲ್ಲಾದರೂ ಸರಿ, ಪಾಟಲ್ಲಾದರೂ ಸರಿ, ಯಾವುದ್ರಲ್ಲಾದರೂ ಸರಿ ಈ ಒಂದು ಗಿಡನ ಹಾಕ್ಕೊಳ್ಳಿ ಸ್ನೇಹಿತರೆ. ಇದು ಇದರಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ. ಇದು ನೆಕ್ಸ್ಟು ನಾನು ಇದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದರಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಇದು ನೋಡ್ಬೋದು, ಇದು ಬಂದು ಸ್ವೀಟ್ ಲೆಮನ್ನು, ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಇದನ್ನು ಸಿಪ್ಪೆ ಸಹಿತನೇ ತಿನ್ಬೋದು. ಇದು ಯೆಲ್ಲೋ ಕಲರ್ ಆಗುತ್ತೆ, ಫುಲ್ಲು ಯೆಲ್ಲೋ ಕಲರ್ ಆದರೆ ನಾವು ಇದನ್ನು ಸಿಪ್ಪೆ ಸಹಿತನೇ ತಿನ್ಬೋದು. ಬನ್ನಿ ನೆಕ್ಸ್ಟ್ ಗಿಡ ತೋರಿಸ್ತೀನಿ ಇವಾಗ. ಗೋಲ್ಡನ್ ಸೀತಾಫಲ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ ಅಂದ್ಬಿಟ್ಟು, ಸಿಕ್ಕಾಪಟ್ಟೆ ಫ್ಲವರ್ ಆಗಿದೆ ಈ ಸಲ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಂತೂ. ಇದರಲ್ಲಿ ಆಲ್ರೆಡಿ ನಾವು 2 ಕಾಯಿಗಳನ್ನು ತಿಂದಿದ್ವಿ, ಅಂದರೆ ಚಕ್ಕೋತ. ಇದು ಗಿಡ ಸಿಕ್ಕಾಪಟ್ಟೆ ಚಿಕ್ಕದು. ಇದು 6 ತಿಂಗಳಾಯ್ತೇನೋ ನಾವು ಇದರಲ್ಲಿ ಕಾಯಿ ತೆಗೆದು. ಅದಾದಮೇಲೆ ಕಾಯಿಗಳಾಗಿರಲಿಲ್ಲ. ಈಗ ನೋಡಿ ಮತ್ತೆ ಫ್ಲವರ್ ಆಗಿಬಿಟ್ಟು ಇಷ್ಟು ಒಂದೇ ಬಂಚಲ್ಲಿ 5 ಕಾಯಿಗಳಾಗಿದ್ದಾವೆ. ಇದರಲ್ಲಿ ಆಲ್ಮೋಸ್ಟ್ ಉಳಿದ್ರೆ ಒಂದು 4 ಉಳ್ಕೊಳ್ಳುತ್ತೆ ಅನಿಸುತ್ತೆ. 4 ಉಳ್ಕೊಳ್ಳುತ್ತೆ. ಇದೊಂದು ಕಾಯಿ ಬಿದ್ದೋಗಬಹುದು ಅಂತ ಅನ್ಕೋತೀನಿ. ಇದು ನೋಡಿ ಚಕ್ಕೋತ. ನನ್ನ ಹಳೆಯ ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಇದು ಯಾವ ಗಾತ್ರ ಬರುತ್ತೆ, ಆ ಥರ ಸೈಜ್ ಆಗುತ್ತೆ ಅಂತ. ಇದು ಹಣ್ಣಿನ ಒಳಗಡೆ ಬರೋದು ವೈಟ್ ಕಲರು. ನಾನು ಪಿಂಕ್ ಕಲರ್ ಚಕ್ಕೋತ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ಅದನ್ನು ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲಿ ಚಕ್ಕೋತ ಬಂದಿದೆ. ಜೊತೆಗೆ ನನ್ನ ಟೆರೆಸ್ಗೆ ಇನ್ನೊಂದೆರಡು ಹೊಸ ಗಿಡಗಳು ತಂದೆ. ಇದು ಸುರಮಂಚರಿ. ಇದನ್ನು ತುಂಬ ಕಡೆ ಹುಡುಕಿದ್ದೆ ನಾನು, ಸಿಕ್ಕಿರಲಿಲ್ಲ. ಹಂಗಾಗಿ ಸಿಕ್ತು. ಮೊನ್ನೆ ನಾನು ಫೇಸ್ಬುಕ್ಕಲ್ಲಿ ಒಬ್ಬರದು ನರ್ಸರಿದು ಪೇಜ್ ಫಾಲೋ ಮಾಡ್ತಿದ್ದೀನಿ. ಅವರ ಒಂದು ನರ್ಸರಿಲಿ ಇತ್ತು ಅಂತೇಳಿ ನಾನು ಹೋಗಿ ನೋಡಿ ತೊಗೊಂಬಂದು ಹಾಕಿದ್ದೀನಿ. ಅದ್ರ ಜೊತೆಗೆ ಈ ಗಿಡನೂ ಒಂದನ್ನು ತೊಗೊಂಬಂದಿದ್ದೀನಿ. ಆಲ್ರೆಡಿ ಇದರಲ್ಲಿ ಆಗಲೇ ಫ್ಲವರಿಂಗ್ ಆಗಿ ಕಾಯಿಗಳು ಕೂಡ ಸ್ಟಾರ್ಟ್ ಆಗ್ತಾಯಿದ್ದಾವೆ ನೋಡ್ಬೋದು. ಈ ಒಂದು ಹಣ್ಣಿನ ಗಿಡದ ಹೆಸರೇನು ಅಂತ ವಿಡಿಯೋ ಪೂರ್ತಿ ನೋಡೋರು ಕಮೆಂಟ್ ಮಾಡ್ತೀರಾ? ಮಾಡಿ ಸ್ನೇಹಿತರೆ, ಗೊತ್ತಿರೋರು. ಈ ಹಣ್ಣಿಂದು ಇದೊಂಥರ ಡಿಫ್ರೆಂಟ್ ಹಣ್ಣಿನ ಹೆಸರೇ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಲೇಬಲ್ ಇದೆ. ಇಲ್ಲಿ ನೀವು ಯಾವ ಹೆಸರು ಹೇಳ್ತೀರಾ ಅಂತ ಅಂದ್ಕೊಂಡು ನಾನು ಹೆಸರು ಹೇಳ್ತಾ ಇಲ್ಲ. ನೋಡೋಣ ಈ ಹಣ್ಣಿನ ಹೆಸರು ಏನು ಅಂತ ನನಗೆ, ಜೊತೆಗೆ ಈ ಗಿಡದ ಹೆಸರು ಕೂಡ ಏನು ಅಂತ ಹೇಳ್ಬಿಟ್ಟು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಫುಲ್ಲು ಫ್ಲವರಿಂಗ್ ಆಗ್ತಾಯಿದೆ. ಆಗಲೇ ಒಂದು 2-3 ಉದುರೋಗಿದೆ. ಇದು ಮಧ್ಯ ಇಲ್ಲೆಲ್ಲ ಇದ್ದವೆಲ್ಲ ಉದುರೋದು. ನೋಡೋಣ ಎಷ್ಟು ಉಳಿಯುತ್ತೆ ಅಂತ. ಇದೊಂದು ಮರಿಬೇಡಿ ಸ್ನೇಹಿತರೆ ಇದರ ಹೆಸರು ಹೇಳೋದಕ್ಕೆ. ನೋಡಿ, ಮಾವಿನ ಗಿಡದಲ್ಲಿ ಕೊನೆಗೆ ಉಳಿದಿದ್ದೇ ಒಂದು 5 ಕಾಯಿ ಇತ್ತು. 5 ಕಾಯಲ್ಲಿ ಕೊನೆಯ ಪಕ್ಷ ಒಂದಾದರೂ ಉಳ್ಕೊಂಡಿದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಉದ್ದ ಇದೆ ಕಾಯಿ. ಅದು ನಿಮಗೆ ನೋಡೋದಕ್ಕೆ ಕಾಣಿಸ್ತಾ ಇಲ್ಲ, ಅಂದರೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇದರಲ್ಲೂ ಒಂದೇ ಉಳ್ಕೊಂಡಿದ್ದು.
ಹಿಂಗೆ ರೈಟ್ ಸೈಡಿಗೆ ಬನ್ನಿ, ಇಲ್ಲಿ ನೋಡಿ ಅಂಜೂರ ಫುಲ್ಲು ಸಿಕ್ಕಾಬಟ್ಟೆ ತುಂಬಿಬಿಟ್ಟಿದೆ ಈ ಸಲ ಅಂತೂ. ಇಲ್ಲಿ ನೋಡಿ, ಇದು ಹೊಸ ಗಿಡ. ಅಂದರೆ ನಾನು ಇದು ತಂದಾಗ ಫುಲ್ ಚಿಕ್ಕದಿತ್ತು. ನಾನು ಹಾಕಿದ್ಮೇಲೆ ಈಗ ಇಷ್ಟೊಂದು ಹೈಟಾಗಿ ಇಷ್ಟು ಕಾಯಿಗಳು ಈಗ ಬಂದಿರೋದು. ಒಂದೂ ಕಾಯಿ ಇರಲಿಲ್ಲ, ಒಂದು ಎಲೆ ಇರಲಿಲ್ಲ ಈ ಗಿಡದಲ್ಲಿ ನಾನು ತೊಗೊಂಬಂದು ಹಾಕಿದಾಗ. ನೋಡಿ ಇವಾಗ ಇಷ್ಟೊಂದು ಕಾಯಿಗಳಾಗಿದ್ದಾವೆ. ನೋಡೋಣ ಯಾವ ಕಲರ್ ಇದು ಹಣ್ಣಾದರೆ ಯಾವ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡುವ ನಾವು. ನೋಡಿ ಅಲ್ಲಿ ಸಣ್ಣದೊಂದು ಆಗ್ತಾಯಿದೆ, ಮತ್ತು ಬ್ರಾಂಚಸ್ ಕೂಡ, ಹೊಸ ಬ್ರಾಂಚಸ್ ಕೂಡ ಬರ್ತಾಯಿದೆ ನೋಡಿ ಇಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಗುಲಾಬಿ ಗಿಡ ನೋಡಿ, ಮತ್ತೆ ಎಲ್ಲ ಹೊಸ ಬ್ರಾಂಚ್ ಬಂದು ಎಲ್ಲ ಮಗ್ಗಳಾಗ್ತಾ ಇದ್ದಾವೆ. ನಾನು ಇದಕ್ಕೆ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಗುಲಾಬಿ ಗಿಡಕ್ಕೆ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೆ ನಿಮಗೆ. ನಾನು ಯಾವುದೇ ಒಂದು ಕಿಚನ್ ವೇಸ್ಟ್ ಆದರೂ ಸರಿ, ಫಸ್ಟು ನಾನು ಗಿಡಗಳಿಗೆ ಹಾಕಿ ಟ್ರಯಲ್ ನೋಡಿ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ, ಗಿಡ ಚೆನ್ನಾಗಿ ಕಾಯಿ ಹೂವೆಲ್ಲ ಬರುತ್ತೆ ಅನ್ನೋದು ಗೊತ್ತಾದ್ರೇ ಆಮೇಲೆ ನಾನು ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋದು. ಏನೂ ಟ್ರೈ ಮಾಡ್ದೇ ಗಿಡಕ್ಕೆ ಒಂದು ಏನು ಬೆನಿಫಿಟ್ಸ್ ಇಲ್ಲದೇ ನಾನು ವಿಡಿಯೋಗಳನ್ನ ಮಾಡಿ ಶೇರ್ ಮಾಡಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಸ ಬ್ರಾಂಚ್ ಬಂದಿದೆ ನೋಡಿ. ಇದರಲ್ಲೂ ನೋಡಿ ಸಿಕ್ಕಾಬಟ್ಟೆ ಬ್ರಾಂಚಸ್ ಬಂದಿದೆ. ನೆಕ್ಸ್ಟು ಇಲ್ಲಿ ನೋಡಿ ಸ್ನೇಹಿತರೆ, ದಾಳಿಂಬೆ ಗಿಡ ಈ ಸಲ ಅಂತೂ 3 ಕಾಯಿಗಳಲ್ಲಾಗಿದ್ದಾವೆ. ಜೊತೆಗೆ ಹೊಸ ಹೊಸ ಹೂಗಳು ಕೂಡ ಸಿಕ್ಕಾಬಟ್ಟೆ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ ನಾನು ನನ್ನ ಟೆರೆಸ್ ಗಾರ್ಡನ್ನಲ್ಲಿರುವಂಥ ಯಾವುದೇ ಗಿಡಕ್ಕೂ ಕೂಡ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ನಾನು ಕೊಡಲ್ಲ. ಮತ್ತೆ ಹೇಳ್ತಾಯಿದ್ದೀನಿ, ನಾನು ಕಿಚನಲ್ಲಿ ಏನು ವೇಸ್ಟ್ ಹೋಗುತ್ತೆ ಅದನ್ನು ನಾನು ಗಿಡಗಳಿಗೆ ಕೊಡೋದು ಸ್ನೇಹಿತರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗ್ತಿದೆ ಈ ಸಲ ಅಂತ. ಅಂದರೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತೆ. ಹೋದ ಸಲ ಒಂದು 5 ಕಾಯಿ ಸಿಕ್ಕಿತ್ತು, ಈ ಸಲ ಅಂತೂ ತುಂಬಾ ಜಾಸ್ತಿನೇ ಬರುತ್ತೆ. ಮತ್ತು ವೈಟ್ ಫಂಗಸ್ ಹೋಗೋದಕ್ಕೆ ಅದು ಏನು ಮಾಡಬೇಕು, ಯಾವ ಥರ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ ಮಗ್ಗು ನೋಡಿ ಸ್ನೇಹಿತರೆ, ಇದೊಂದು ಲೆಮನ್ನು, ಸ್ವೀಟ್ ಲೆಮನ್ನು ಒಂದೇ ಒಂದಿದೆ ಇದರಲ್ಲಿ. ಸಿಕ್ಕಾಬಟ್ಟೆ ಇತ್ತು, ಇದೆಲ್ಲ ಹಾರ್ವೆಸ್ಟ್ ಮಾಡಾಯ್ತು ಇದರಲ್ಲಿ. ಇಲ್ಲಿ ನೋಡಿ ಒಂದೇ ಒಂದು ಸ್ವೀಟ್ ಲೆಮನ್ನು, ಆಗಲೇ ಇದರಲ್ಲೂ ಕೂಡ ಹೊಸ ಹೊಸ ಹೂಗಳು ಆಗ್ತಾ ಇದ್ದಾವೆ ನೋಡಿ. ಒಂದು ಕಾಯಿ ಬಿಟ್ಟರೆ ಸಾಕು, ಅದ್ರ ಜೊತೆಲೇ ಬಂಚೆ ಬರುತ್ತೆ. ದಯವಿಟ್ಟು ಟೆರೆಸಲ್ಲಿ ನೀವು ಕೂಡ ಇದೊಂದು ಗಿಡ ಹಾಕ್ಕೊಳ್ಳಿ ಅಂತ ಅನ್ನೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಬನ್ನಿ ಇಲ್ಲೊಂದು ವಿಸ್ಮಯ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚಿಕ್ಕ ಪಾಟಲ್ಲಿ ನಾನು ಹಾಕಿರೋದು. ನೋಡಿ ನಿಂಬೆ ಹಣ್ಣಿನ ಗಾತ್ರಗಳು ನೋಡಿ ಹೆಂಗಿದೆ ಅಂತ. ಒಂದೊಂದಿಲ್ಲ ಅಂದರೂ 150 ಗ್ರಾಮ್ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಹಳೆ ಕಾಯಿ ನಾವು ಹಾರ್ವೆಸ್ಟಿಗೆ ಬರ್ತಿದ್ದಂಗೆ ಇಲ್ಲಿ ಹೊಸ ಶುರು ಆಗ್ತಿದ್ದಾವೆ ನೋಡಿ. ಇಲ್ಲಿ ನೋಡಿ ಒಂದು ವಾರಕ್ಕೆ ಈ ಸೈಜ್ ಬಂದಿದೆ ನೋಡಿ. ಇಲ್ಲಿ ನೋಡಿ, ಜೊತೆಗೆ ಅದ್ರ ಜೊತೆಗೆ ಹೊಸ ಬ್ರಾಂಚಸ್ ಕೂಡ ಬರ್ತಾಯಿದೆ. ಇಲ್ಲಿ ನೋಡಿ ಬಾಬಾ ದೃಷ್ಟಿ ಆಗುತ್ತೆ ಸ್ನೇಹಿತರೆ, ಅದಕ್ಕೆ ನಾನು ತೋರಿಸಲ್ಲ. ಏನು ಮಾಡೋದು, ವಿಡಿಯೋದಲ್ಲಿ ತೋರಿಸ್ಲೇಬೇಕಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ. ಮತ್ತು ಇನ್ನೊಬ್ಬರು ವ್ಯೂವರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು, 5 ವರ್ಷ ಆಗಿದೆ ನಿಂಬೆ ಗಿಡದಲ್ಲಿ ಹೂವೇ ಬಂದಿಲ್ಲ ಸಿಸ್ಟರ್, ಏನು ಮಾಡೋದು ಅಂತ ಅಂದ್ಬಿಟ್ಟು. ಮತ್ತು ನಾನೊಂದು ಫರ್ಟಿಲೈಸರ್ನ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ಕಿಚನ್ ವೇಸ್ಟಲ್ಲೇ ಒಂದು ಫರ್ಟಿಲೈಸರ್ ಹೇಳ್ಕೊಟ್ಟಿದ್ದೆ. ಅದನ್ನು ಯೂಸ್ ಮಾಡಿದೆ, ನಿಂಬೆ ಗಿಡದಲ್ಲಿ ಹೂ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಪಟ್ಟು ಕಮೆಂಟ್ ಮಾಡಿದರು. ಜೊತೆಗೆ ಇನ್ನೊಬ್ಬರು ವ್ಯೂವರ್ಸ್ ಏನು ಹೇಳ್ತಿದ್ರು ಅಂದರೆ, ಮೇಡಮ್ ನಾನು ನಿಮ್ಮ ಟೆರೆಸ್ ಗಾರ್ಡನ್ ವಿಡಿಯೋ ನೋಡಿ ನನಗೂ ಕೂಡ ಗಾರ್ಡನ್ ಮಾಡಬೇಕು ಅಂತ ಅನಿಸಿ ನಾನು ಗಾರ್ಡನ್ ವಿಡಿಯೋ ಅಂದರೆ ಟೆರೆಸ್ ಗಾರ್ಡನ್ ಮಾಡ್ತಾಯಿದ್ದೀನಿ ಅಂತ ನಂಗೆ ಕಮೆಂಟ್ ಹಾಕಿದ್ರು. ತುಂಬ ಜನ ಒಳ್ಳೆ ಕಮೆಂಟ್ಸ್ಗಳು ಹಾಕ್ತಾಯಿದ್ದೀರಾ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜೊತೆಗೆ ನಾನು ಚಾನಲ್ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತಲೇ ಅನ್ನಿಸ್ತು ಸ್ನೇಹಿತರೆ ನನಗೆ. ನಾವು ಮಾಡೋ ಕೆಲಸ ಯಾರಿಗಾದರೂ ಒಬ್ಬರಿಗೆ ಉಪಯೋಗ ಆಗುತ್ತೆ ಅಂತಂದರೆ ಅದರಲ್ಲಿ ಸಿಗುವಂಥ ಖುಷಿ ಇನ್ನೊಂದಿಲ್ಲ. ಇಲ್ಲಿ ನೋಡಿ ಪಳಪಳ ಅನ್ನತ್ತೆ ನೋಡಿ. ನೆಕ್ಸ್ಟು ನಾನು ಇದನ್ನು ಕೂಡ ಇದೇನಪ್ಪ ಪ್ರತಿಯೊಂದನ್ನು ಇವರು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ನೆಕ್ಸ್ಟು ಇದು ನಿಂಬೆ ಗಿಡಕ್ಕೆ ನಾನು ಯಾವ ರೀತಿ ಎಲ್ಲ ಫಸ್ಟು ನಾನು ಮಿಕ್ಸ್ ಫರ್ಟಿಲೈಸರ್ ಅಂದರೆ ಗೊಬ್ಬರಗಳನ್ನು ಕೊಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಆದರೆ ನೆಕ್ಸ್ಟು ನಾನು ಇದಕ್ಕೆ ಫರ್ಟಿಲೈಸರ್ ನಾನು ಹೆಂಗೆ ಕೊಡ್ತೀನಿ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಅದು. ಹಾಗೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಮಾವಿನಕಾಯಿ ನೋಡಿ ಫುಲ್ ಉದ್ದ ಹೆಂಗೆ ಕಾಣಿಸುತ್ತೆ ನೋಡಿ.
ಇಲಿಗಿಲಿ ಕಚ್ಬಿಟ್ಟವು ಅಂತ ಭಯ ಅಷ್ಟೆ. ಇದು ನೋಡಿ ಆರೆಂಜು ಫುಲ್ಲು ಎಲ್ಲ ಉದುರೋಗಿ ಉಳಿದಿರೋ ಇಷ್ಟು ಆರೆಂಜು ಸಿಕ್ಕಾಪಟ್ಟೆ ಆಗಿತ್ತು. ಒಂದೊಂದು ಬ್ರಾಂಚಲ್ಲಿ ಇಲ್ಲ ಅಂದರೂ 10, 12 ಈ ಥರ ಕಾಯಿಗಳಾಗಿತ್ತು. ಆದರೆ ಉಳಿದಿರೋವು ಒಂದು 7, 8 ಉಳಿದಿದೆ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಇದನ್ನು ಕೂಡ. ಇಲ್ಲಿ ನೋಡಿ, ನೋಡೋಕ್ಕೆ ಒಂದು ಖುಷಿ. ಇದೊಂದು ಮ್ಯಾಂಗೋ. ಇದು ನೋಡಿ, ಇದು ಮಲಿನಾ ಟೆನ್ನಿಸ್ ಬಾಲ್ ಚೆರಿ ಅಂತ. ಇದು ಸಿಕ್ಕಾಪಟ್ಟೆ ಹೂವಾಗಿತ್ತು. ಈ ಸಲ ಹೂವೆಲ್ಲ ಉದುರಿ ಕಾಯಿಗಳು ಅಷ್ಟು ಉಳಿದಿದ್ದಾವೆ ನೋಡಿ. ಇನ್ನು ಒಂದೇ ಒಂದಿದೆ ಸ್ನೇಹಿತರೆ, ಇದನ್ನು ತೆಗೆದೇ ಬಿಡ್ತೀನಿ. ಅದು ಹಣ್ಣು ಆಗಲೇ ಪಕ್ಷಿ ಕುಟುಕ್ಬಿಟ್ಟೈತೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ. ಫುಲ್ ಇದೆಲ್ಲ ಹಣ್ಣಾಗ್ಬಿಟ್ರಂತೂ ಗಿಡ ಬಗ್ಗೋಗ್ಬಿಡುತ್ತೆ ಈ ಸಲ ಅಂತೂ. ಸಿಕ್ಕಾಪಟ್ಟೆ ಕಾಯಿಗಳಾಗಿದ್ದಾವೆ ಈ ಸಲ. ಇಲ್ಲಿ ನೋಡಿ, ಇದೊಂದು, ಇದು ಫುಲ್ಲು ಟೇಬಲ್ ಆರೆಂಜ್ ಅಂತಾರಲ್ಲ, ಇದು ಸ್ವೀಟ್ ಆರೆಂಜ್ ಅಲ್ಲ, ಇದು ಫುಲ್ಲು ಹುಳಿ ಇರುತ್ತೆ. ಇದರಲ್ಲಿ ಜ್ಯೂಸ್ ಮಾಡೋಕ್ಕಷ್ಟೇ ಆಗೋದು. ಇಲ್ಲಿ ನೋಡಿ ಏನು ಆರಿ ಕಚ್ಚಿದೆ ನೋಡಿ. ನೋಡಿ ಹೊಸ ಬ್ರಾಂಚಸ್ಸು ಜೊತೆಗೆ ಹೂವು ಹೆಂಗೆ ಬರ್ತಿದೆ ನೋಡಿ. ನಾನು ನಿಮಗಿಲ್ಲಿ ನನ್ನ ಟೆರೆಸ್ನಲ್ಲಿ ಯಾವುದೇ ರೀತಿ ಸುಳ್ಳು ಹೇಳಂತೂ ಯಾವುದೋ ವೀಡಿಯೋಗಳನ್ನ ನಾವು ಶೇರ್ ಮಾಡಲ್ಲ. ಇಲ್ಲಿ ನೋಡಿ, ಮೆಟ್ಲೆತ್ಕೊಂಬಂದೆ, ಸುಸ್ತಾಗ್ತಾಯಿದೆ. ಮತ್ತು ಬೀಟ್ರೂಟ್ ಕಲರು ಸೀಬೆ ಈ ಸೈಜ್ ಆಗಿದೆ ನೋಡಿ. ಫ್ಲವರಿಂಗ್ ಆಗಿದ್ದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದಿದ್ದು. ಈಗ ಇಷ್ಟೊಂದು ಸೈಜ್ ಬಂದಿದೆ ನೋಡಿ. ಕಲರ್ ನೋಡಿ ಹೆಂಗಿದೆ ಅಂತ. ನೋಡಿ, ಅದು ಬಿಟ್ಟರೆ ಇಲ್ಲಿ ನೋಡಿ, ಇದು ಮಲ್ಬರಿ ಫುಲ್ ಗಿಡ ತುಂಬ ಆಗಿದೆ. ಇದನ್ನು ನಾಳೆ ಹಾರ್ವೆಸ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಹಣ್ಣುಗಳಾಗಿದ್ದಾವೆ ಈ ಸಲ ಮಾತ್ರ ನಮ್ಮ ಟೆರೆಸಲ್ಲಿ. ಚೆರಿ ನೋಡಿ, ಈ ಕೇಕ್ ಮೇಲೆಲ್ಲ ಇಡ್ತಾರಲ್ವ ಆ ಚೆರಿ. ಈ ಸಲ ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಫ್ಲವರ್ ಆಗ್ತಾಯಿದೆ. ಇಲ್ಲಿ ನೋಡಿ, ಕಲರ್ ನೋಡಿ, ಫ್ಲವರ್ ನೋಡಿ, ನೋಡೋಕ್ಕೆ ಒಂಥರ ಖುಷಿ. ಇಲ್ಲಿ ನೋಡಿ, ಇದು ಸ್ವೀಟ್ ಆರೆಂಜ್. ಇದು ಟೇಬಲ್ ಚೈನಾ ಸ್ವೀಟ್ ಆರೆಂಜ್. ಇಲ್ಲಿ ನೋಡಿ, ವಾಟರ್ ಆ್ಯಪಲು 3 ಉಳ್ಕೊಂತು. ಕೊನೆಗೆ ಎಲ್ಲ ಉದುರಿ 3 ಉಳ್ಕೊಂಡಿದೆ ನೋಡಿ. ಅಂಜೂರ, ಇದರಲ್ಲಿ ಒಂದು 3 ಅಂಜೂರ ಇದೆ. ಇದು ನೋಡಿ ಸ್ನೇಹಿತರೆ, ಇದು ನಾನು ಆನ್ಲೈನಲ್ಲಿ ತೊಗೊಂಬಂದಂಥ ಗಿಡ. ನಾನು ಇದರಲ್ಲಿ ಫ್ಲವರಿಂಗ್ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ಸುಮಾರು ಫೇಕ್ ಗಿಡಗಳನ್ನೇ ಕೊಟ್ಟಿದ್ದಿದ್ದವರು. ಇದನ್ನು ನಾನು ಆನ್ಲೈನಲ್ಲೇ ತರಿಸಿದ್ದು. ಮೊನ್ನೆ ಯುಗಾದಿ ಹಬ್ಬದ ದಿನ ನಾನು ಇದರಲ್ಲಿ ಫ್ಲವರ್ ನೋಡಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಇದು ಕೂಡ ಬನಾನಾ ಮ್ಯಾಂಗೋ. ಕೆಳಗಡೆ ಒಂದು ಹಾಕಿದ್ದೀನಿ ನೋಡಿ, ಅದು ತೋರಿಸ್ತೀನಲ್ಲ, ಒಂದೇ ಒಂದು ಇದೆಯಲ್ಲ ಅದರದ್ದೇ ಅದೇ ಥರದ ತಳಿ. ಇದು ಇನ್ನೊಂದು ವೆರೈಟಿ ನೋಡಿ. ಫುಲ್ ಎಲ್ಲ ಚೆನ್ನಾಗಿ ಫ್ಲವರ್ ಆಗ್ತಾಯಿದೆ ಇದರಲ್ಲಿ. ನೋಡೋಕ್ಕೆ ಒಂಥರ ಖುಷಿ. ಏನೋ ಹಾಕಿದ ತಕ್ಕನಾಗೆ ಬಂತಲ್ಲ ಅನ್ನೋದೊಂದು ಖುಷಿ. ಇನ್ನು ಸಪೋಟ ನೋಡಿ, ಇದನ್ನು ನಾಳೆಗೆ ಹಾರ್ವೆಸ್ಟ್ ಮಾಡ್ತೀನಿ. ಹಾರ್ವೆಸ್ಟ್ ಮಾಡಿದ್ದು ನಿಮ್ಮ ಜೊತೆಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು. ಇದು ಲಾಸ್ಟ್ ಸಪೋಟ ಇದು. ಹಂಗೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ದ್ರಾಕ್ಷಿ ಇಲ್ಲಿ ನೋಡಿ. ಇದರಲ್ಲಿ ಈ ಸಲ 5 ಗೊಂಚಲು. ಇದು ನೋಡೋಕ್ಕೆ ಒಂದು ರೀತಿ ಖುಷಿ ಸ್ನೇಹಿತರೆ. ಇಲ್ಲಿ ನೋಡಿ, ಅಯ್ಯಪ್ಪ, ನಿಮಗೂ ಎಷ್ಟು ಖುಷಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಜೊತೆಗೆ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಏನನ್ಸುತ್ತೆ ಅಂದರೆ ನನ್ನ ವಿಡಿಯೋನ ನೀವು ಪೂರ್ತಿ ನೋಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಅನಿಸುತ್ತೆ ಸ್ನೇಹಿತರೆ. ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂತ. ಈಗ ಈ ಡ್ರಮ್ಮಲ್ಲಿ ಹಾಕಿದ್ದೀನಲ್ವಾ, ಪಾಲಕ್ಕು ಹಾಕಿದ್ದೀನಿ ನೋಡಿ ಇದ್ರ ಜೊತೆಗೆ. ಇಲ್ಲಿ ನೋಡಿ, ಇದರಲ್ಲಿ ಒಂದು ಬಂಚ್ ಹಿಂಗೆ ಬಂದಿದೆ, ಇನ್ನೊಂದು 2 ಬಂಚ್ ಇಲ್ಲಿ ನೋಡಿ. ಇದರಲ್ಲಿ ಒಟ್ಟು 4 ಬಂಚ್ ಬಂದಿದೆ. 4 ಬಂಚಲ್ಲಿ ಇದೊಂದು ಕಾಯಿ ಆಗ್ತಾಯಿದೆ ನೋಡಿ. ಇದೊಂದು ಕಾಯಿ ಆಗಿದೆ ಈಗ.
ಬನ್ನಿ ಲಾಸ್ಟ್ ಒಂದು ಗಿಡ ತೋರಿಸ್ತೀನಿ ನಿಮಗೆ, ಶಾಕ್ ಆಗ್ತೀರಾ. ಈಗ ನೋಡಿ ಆ್ಯಪಲ್ ಬೇರಿ ಈ ಸತಿ ಅಂತೂ ಮಸ್ತ್ ಫ್ಲವರಿಂಗ್ ಆಗಿದೆ. ಈ ಸಲ ಸಿಕ್ಕಾಪಟ್ಟೆ ಕಾಯಿಗಳಾಗ್ತವೆ ಸ್ನೇಹಿತರೆ. ಆದರೆ ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಾನು ಪ್ಲ್ಯಾನ್ ಮಾಡಬೇಕು ಈಗಲಿಂದನೇ. ಯಾಕೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಕಳೆದ ಸಲ ಎಲ್ಲ ಮಾಡಾಕಿದ್ವು ನೋಡಿ, ಹಕ್ಕಿ ಪಕ್ಷಿಗಳೆಲ್ಲನೂ ಸಿಕ್ಕಾಪಟ್ಟೆ ಉದುರಿಸಾಕಿದ್ವು, ಮತ್ತು ಕಚ್ಚಿ ಎಲ್ಲ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಆ ಥರ ಏನಾದರೂ ಆಗದೇ ಇದ್ದಂಗೆ ನಾನು ಫುಲ್ ಇದನ್ನು ಸೇಫ್ಟಿ ಮಾಡಬೇಕು. ನೋಡೋಣ, ಒಂದು ನೆಟ್ಟೇನಾದರೂ ತಂದು ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಏನಾದರೂ ಬೈ ಚಾನ್ಸ್ ಆ ಥರ ಏನಾದರೂ ಮತ್ತೆ ಅದೇ ರೀತಿ ಅವಳಿ ಇಡ್ತವೆ ಅಂತ ಅನ್ನೋದಾದರೆ ಹಂಗೆ ಮಾಡ್ತೀನಿ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಫ್ಲವರ್ ಆಗಿದೆ, ಇಲ್ಲಿ ನೋಡ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರು, ಕಮೆಂಟು ಮಾಡಿ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನೋಡಿ.